Class 8th Algebraic Expressions and Identities Exercise 8.1 Second Main C Subtract 4p square q minus 3pq plus 5pq square minus 8p plus 7q minus 10 from 18 minus 3p minus 11q plus 5pq minus 2pq square ಪ್ಲಸ್ 5p ಸ್ಕ್ವೇರ್ q. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ನಾವಿಲ್ಲಿ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವುದನ್ನು? ಫಸ್ಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು. ಯಾವುದರಿಂದ? ಫ್ರಮ್ ಅಂದರೆ ಸೆಕೆಂಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಿಂದ ಫಸ್ಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸೆಕೆಂಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಫಸ್ಟಿಗೆ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು ನೋಡಿ ಪ್ಲಸ್ 18 minus 3p minus 11q plus 5pq minus 2pq square plus 5p square q ಅನ್ನು ಬರದೆ ನಾವು ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ಮೈನಸನ್ನು ಹಾಕ್ಕೊಳ್ತೀನಿ. ಮೈನಸ್ ಬಂದ ತಕ್ಷಣ ನಾವು ನೆಕ್ಸ್ಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಬರೆಯೋಕ್ಕೆ ಮುಂಚೆ ಏನು ಮಾಡಬೇಕು? ಬ್ರ್ಯಾಕೆಟನ್ನು ಹಾಕ್ಕೋಬೇಕಾಗುತ್ತೆ. ಓಕೆ, ಫಸ್ಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಣ. ಪ್ಲಸ್ 4p ಸ್ಕ್ವೇರ್ ಕ್ಯೂ ಮೈನಸ್ 3pq ಪ್ಲಸ್ 5pq ಸ್ಕ್ವೇರ್ ಮೈನಸ್ 8p ಪ್ಲಸ್ 7q ಮೈನಸ್ 10 ಅನ್ನು ಬರ್ಕೊಂಡೆ. ಈಗ ಏನು ಮಾಡಬೇಕು? ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪನ್ನು ಏನು ಮಾಡಬೇಕು? ಈ ಮೈನಸ್ ಇದೆಯಲ್ಲ, ಇದನ್ನು ಇಲ್ಲಿರುವಂಥ ಎಲ್ಲ ಟರ್ಮ್ಗಳ ಸೈನ್ಗಳಿಗೆ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಈ ಎಕ್ಸ್ಪ್ರೆಷನ್ನ ಹಾಗೆ ಬರ್ಕೊಳ್ತೀನಿ. ಪ್ಲಸ್ 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq ಸ್ಕ್ವೇರ್ ಪ್ಲಸ್ 5p ಸ್ಕ್ವೇರ್ q ಅನ್ನು ಬರ್ಕೊಂಡು ಹೀಗೆ ಮಾಡೋಣ. ಮೈನಸನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಏನಿದೆ? 4p ಸ್ಕ್ವೇರ್ q ಇದೆ. ಇದರ ಸೈನ್ ಏನು ಅಂದರೆ ಏನೂ ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಓಕೆನಾ? ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. 4p ಸ್ಕ್ವೇರ್ q. ನೆಕ್ಸ್ಟ್ ಟರ್ಮಿಗೆ ಏನಿದೆ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 3pq ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ 5pq ಸ್ಕ್ವೇರ್ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 8p ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. 7q ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ ಬರುತ್ತೆ. 10ಅನ್ನು ಬರ್ಕೊಂಡೆ. ಈಗ ಏನು ಮಾಡೋಣ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲೈಟ್ ಟರ್ಮ್ಸ್ಗಳನ್ನು ಬರಿತಾ ಹೋಗೋಣ. ಫಸ್ಟಿಗೆ ಇದನ್ನು ಬರ್ಕೊಳ್ತೀನಿ. ಪ್ಲಸ್ 18ಅನ್ನು ಬರ್ಕೊಂಡೆ ಅಂದರೆ ಬರೀ ನಂಬರ್ ಇದೆ. ಇಲ್ಲೆಲ್ಲಾದರೂ ಬರೀ ನಂಬರ್ ಇದೆಯಾ ಅಂತ ನೋಡಿದರೆ ಎಸ್, ನೋಡಿ ಪ್ಲಸ್ 10 ಇದೆ. ಪ್ಲಸ್ 10ಅನ್ನು ಬರ್ಕೊಂಡೆ. ನೆಕ್ಸ್ಟ್ ಈ ಟರ್ಮನ್ನು ಬರಿತೀನಿ. ಮೈನಸ್ 3p ಅನ್ನು ಬರೆದೆ. ಪಿ ಇರುವಂಥ ವೇರಿಯಬಲ್ ಇರುವಂಥ ಟರ್ಮ್ ಎಲ್ಲರ ಇದೆಯಾ ಅಂತ ನೋಡಿದರೆ ಎಸ್, ಇಲ್ಲಿದೆ ನೋಡಿ. ಪ್ಲಸ್ 8p ಇದೆ, ಬರ್ಕೊಂಡೆ. ನೆಕ್ಸ್ಟ್ ಇದನ್ನು ಬರ್ಕೊಳ್ತೀನಿ. ಮೈನಸ್ 11q ಇದೆ. ಕ್ಯೂ ಇರುವಂಥ ಟರ್ಮ್ ಎಲ್ಲರ ಇದೆಯಾ ಅಂತ ನೋಡಿ, ಹುಡುಕಿ ಒಂದು ಸ್ವಲ್ಪ. ಎಸ್, ಇಲ್ಲಿದೆ ನೋಡಿ. ಮೈನಸ್ 7q ಇದೆ, ಬರ್ಕೊಂಡೆ. ನೆಕ್ಸ್ಟ್ ಈ ಟರ್ಮನ್ನು ಬರೀತೀನಿ. ಪ್ಲಸ್ 5pq ಅನ್ನು ಬರ್ಕೊಂಡೆ. ಪಿ ಕ್ಯೂ ಇರುವಂಥ ಟರ್ಮ್ ಎಲ್ಲರ ಇದೆಯಾ ಅಂತ ಹುಡುಕಿ. ಎಸ್, ಇಲ್ಲಿದೆ ನೋಡಿ. ಪ್ಲಸ್ 3pq ಇದೆ, ಬರ್ಕೊಂಡೆ. ನೆಕ್ಸ್ಟ್ ಇದನ್ನು ಬರ್ಕೊಳ್ತೀನಿ. ಮೈನಸ್ 2pq ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಇರುವಂಥ ಟರ್ಮ್ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ. ಮೈನಸ್ 5pq ಸ್ಕ್ವೇರ್ ಇದೆ, ಅದನ್ನು ಬರ್ಕೊಂಡೆ. ನೆಕ್ಸ್ಟ್ ಇದನ್ನು ಬರಿತೀನಿ. ಪ್ಲಸ್ 5p ಸ್ಕ್ವೇರ್ q ಇದೆ. ಪಿ ಸ್ಕ್ವೇರ್ q ಇರುವಂಥ ಟರ್ಮ್ ಎಲ್ಲರ ಇದೆಯಾ ಅಂತ ನೋಡಿದರೆ ಎಸ್, ಇಲ್ಲೇ ಇದೆ ನೋಡಿ, ಪಕ್ಕದಲ್ಲೇ ಇದೆ. ಮೈನಸ್ 4p ಸ್ಕ್ವೇರ್ q ಇದೆ ನೋಡಿ. ಈ ಸ್ಟೆಪ್ಪಲ್ಲಿ ಎಲ್ಲ ಟರ್ಮ್ಗಳಿಗೂ ಅಂಡರ್ಲೈನ್ ಮಾಡೀನಿ ಅಂದರೆ ಎಲ್ಲ ಟರ್ಮನ್ನು ನಾನು ಬರ್ಕೊಂಡೆ ಅಂತ. ಲೈಟ್ ಟರ್ಮ್ಸ್ಗಳನ್ನು ಗ್ರೂಪ್ ಮಾಡೋಣ. ಇವೆರಡು ಲೈಟ್ ಟರ್ಮ್ಸು. ಇದು ಪಿ ಇರೋದ್ರಿಂದ ಇದು ಲೈಟ್ ಟರ್ಮ್ಸು. ಕ್ಯೂ ಇರೋದ್ರಿಂದ ಇದು ಲೈಟ್ ಟರ್ಮ್ಸು. ಇದು 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 ಲೈಟ್ ಟರ್ಮ್ಸ್ ಆಗಿದೆ. ಹೀಗೆ ಮಾಡೋಣ, ಸಿಂಪ್ಲಿಫೈ ಮಾಡಿ ಬರೀತಾ ಹೋಗ್ಬಿಡೋಣ.
ನೋಡಿ 18ಗೆ ಸೈನ್ ಏನೂ ಇಲ್ಲ ಅಂದರೂ ಪ್ಲಸ್ ಇದೆ, 10ಗೆ ಪ್ಲಸ್ ಇದೆ. ಪ್ಲಸ್ಸು ಸೇಮ್ ಸೈನ್ ಇತ್ತಪ್ಪ ಅಂದರೆ ಅಡಿಷನ್ ಮಾಡಬೇಕು. ಎಸ್, ಇದನ್ನು ಆ್ಯಡ್ ಮಾಡಿದರೆ 28 ಬರುತ್ತೆ. 18 ದೊಡ್ಡದಾಗಿರೋದ್ರೆ ಇದರ ಸೈನು ಪ್ಲಸ್ ಇದೆ. ಪ್ಲಸ್ 28 ಫಸ್ಟ್ ಟರ್ಮ್ ಆಗಿರೋದ್ರಿಂದ ನಾನು ಪ್ಲಸ್ಸನ್ನು ಬರೆಯಲೆ ಅಂದರೆ ಅಲ್ಲಿದೆ ಅಂತ. ಎಸ್, ಇದರಲ್ಲಿ ಮೈನಸ್ ಇದೆ ಈ ಟರ್ಮಿಗೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಇದೆ ಅಂದರೆ ಸಬ್ಟ್ರಾಕ್ಷನು. 8ಅಲ್ಲಿ 3ನ ಸಬ್ಟ್ರಾಕ್ಟ್ ಮಾಡಿದರೆ 5 ಬರುತ್ತೆ. 5p 8 ಬಿಗ್ಗರ್ ಆಗಿದೆ ಇದೆರಡು ಟರ್ಮಲ್ಲಿ. 8ನ ಸೈನ್ ಏನಿದೆ ಪ್ಲಸ್ ಇರೋದ್ರಿಂದ ಪ್ಲಸ್ 5p ಆಯಿತು. ನೋಡಿ, ನಾನು 28ಗೆ ಪ್ಲಸ್ಸನ್ನು ಬರೆದಿಲ್ಲ, ಯಾಕಂದರೆ ಅದು ಫಸ್ಟ್ ಟರ್ಮ್ ಆಗಿರೋದ್ರಿಂದ ಅಲ್ಲಿ ಪ್ಲಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಟರ್ಮ್ಗಳಿಗೆ ಪ್ಲಸ್ ಬಂತು ಅಂದರೆ ನಾವು ಪ್ಲಸ್ಸನ್ನು ಬರೀಲೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದರೆ ಮೈನಸ್ಸು ಸೇಮ್ ಸೈನ್ ಇದೆ, ಹಂಗಾರೆ ಅಡಿಷನ್ ಮಾಡಬೇಕು. 11ಗೆ 7ನ ಆ್ಯಡ್ ಮಾಡಿದರೆ 18 ಬರುತ್ತೆ. ವೇರಿಯಬಲ್ ಕ್ಯೂ ಇದೆ, 11 ಬಿಗ್ಗರ್ ಆಗಿರೋದ್ರಿಂದ ಅದು ಸೈನ್ ಏನಿದೆ ಮೈನಸ್ 18q ಆಯಿತು. ನೆಕ್ಸ್ಟ್ ಇಲ್ಲಿ ಬಂದರೆ ಪ್ಲಸ್ಸು ಇದೆ ಅಡಿಷನ್ನು. 5ಗೆ 3ಯನ್ನು ಆ್ಯಡ್ ಮಾಡಿದರೆ 8 ಬರುತ್ತೆ. PQ ಎರಡರಲ್ಲಿ 5 ಬಿಗ್ಗರ್ ಆಗಿದೆ, ಸೈನ್ ಏನಿದೆ ಪ್ಲಸ್ ಇದೆ. ಪ್ಲಸ್ 8PQ ಆನ್ಸರ್ ಆಯಿತು. ನೆಕ್ಸ್ಟು ಯಾವುದು ಇದು ಬರ್ತೀವಿ ಅಲ್ವಾ, ನೋಡಿ PQ² ಇದೆ, ಇಲ್ಲೂ PQ² ಇದೆ. ಹಾಗಾಗಿ ರೈಟ್ ಟರ್ಮ್ಸು. ಈ ಟರ್ಮಿಗೆ ಮೈನಸ್ ಇದೆ, ಈ ಟರ್ಮಿಗೆ ಮೈನಸ್ ಇದೆ. ಮೈನಸ್ಸು ಸೇಮ್ ಸೈನ್ ಇದೆ, ಅಡಿಷನ್ನು. 5ಗೆ 2ನ್ನು ಆ್ಯಡ್ ಮಾಡಿದರೆ 7 ಬರುತ್ತೆ. PQ² ವೇರಿಯಬಲ್ ಬರಿತೀನಿ. 5 ಬಿಗ್ಗರ್ ಆಗಿರೋದ್ರಿಂದ ಅದರ ಸೈನ್ ಏನಿದೆ ಮೈನಸ್ಸು, ಆನ್ಸರಿಗೆ ಬರುತ್ತೆ ಮೈನಸ್ 7PQ² ಆಯಿತು. ನೆಕ್ಸ್ಟ್ ಈ ಟರ್ಮಿಗೆ ಬಂದರೆ ಇಲ್ಲಿ 5 ಇದೆ, 5ಗೆ ಸೈನು ಪ್ಲಸ್ ಇದೆ, 4ಗೆ ಮೈನಸ್ ಇದೆ. ಪ್ಲಸ್ಸು ಡಿಫ್ರೆಂಟ್ ಸೈನ್ ಇದೆ ಅಂದರೆ ಸಬ್ಟ್ರಾಕ್ಷನು. 5ಅಲ್ಲಿ 4ನ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ 1 ಬರುತ್ತೆ. ವೇರಿಯಬಲ್ P²Q ಇದೆ. ನೋಡಿ 5 ಬಿಗ್ಗರ್ ಆಗಿದೆ, ಇದ್ರ ಸೈನ್ ಏನಿದೆ ಪ್ಲಸ್ ಇದೆ. ಪ್ಲಸ್ಸನ್ನು ಬರ್ಕೊಳ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿರುವಂಥ ಎಲ್ಲ ಟರ್ಮ್ಗಳು ಏನಾಗಿದೆ ಡಿಫ್ರೆಂಟ್ ಆಗಿದೆ, ಅಂದರೆ ಅನ್ಲೈಕ್ ಟರ್ಮ್ಸ್ ಆಗಿದೆ. ಹಾಗಾಗಿ ಇದನ್ನು ನಮಗೆ ಸಾಲ್ವ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಅಂದರೆ ಅವ್ರು ಕೊಟ್ಟಿರುವಂಥ ಕ್ವಶನಿಗೆ ಆನ್ಸರ್ ಇದೇ ಆಗಿದೆ. ಪ್ಲಸ್ 28 ಪ್ಲಸ್ 5p ಮೈನಸ್ 18q ಪ್ಲಸ್ 8pq ಮೈನಸ್ 7pq² ಪ್ಲಸ್ 1p²q ಇದೆ. ಓಕೆ, ಇದು ರೈಟ್ ಆನ್ಸರ್ ಆಗಿದೆ. ಬೇಕಾದ್ರೆ ಇಲ್ಲಿರುವಂಥ ಟರ್ಮ್ಸ್ಗಳನ್ನು ಹೇಗೆ ಬೇಕಾದ್ರೂ ರೀಅರೇಂಜ್ ಮಾಡಿ ನಾವು ಬರಿಬೋದು. ಅಂದರೆ ಇದನ್ನು ಫಸ್ಟ್ ಟರ್ಮ್ ಆಗಿ, ಇದು ಸೆಕೆಂಡ್ ಟರ್ಮ್ ಆಗಿ ಹೇಗೆ ಬೇಕಾದ್ರೂ ಬರ್ಕೋಬೋದು. ಒಟ್ಟು ನಮಗೇನು ಅಲ್ಲಿರುವಂಥ ಟರ್ಮ್ಗಳು ಸೇಮ್ ಇತ್ತಪ್ಪ ಅಂದರೆ ನಿಮ್ಮ ಆನ್ಸರ್ ರೈಟ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ.